ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಸಂಶೋಧ ರೆಸಿಪೀಸ್. ಬನ್ನಿ, ನಾನಿವತ್ತು ಮಾರ್ನಿಂಗ್ ಹೆಲ್ತಿ ಡಿಟಾಕ್ಸ್ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. 2 ಸ್ಪೂನು ಬೀಟ್ರೂಟು, 3-4 ಸ್ಪೂನು ದಾಳಿಂಬೆ ಹಣ್ಣು, 3-4 ಸ್ಪೂನಷ್ಟು ಕ್ಯಾರೆಟ್ ಅಂದರೆ ಒಂದು ಅರ್ಧ ಹೋಳಷ್ಟು, 1 ದೊಡ್ಡಪತ್ರೆ ಎಲೆ, 4-5 ಪುದೀನ ಎಲೆ, 2 ಕಾಳುಮೆಣಸು, 1/4 ಇಂಚು ಹಸಿ ಅರಿಶಿನ, 1/4 ಇಂಚು ಹಸಿ ಶುಂಠಿ, 1 ಅರ್ಧ ಹೋಳು ನಿಂಬೆಹಣ್ಣು. ನಾನಿಲ್ಲಿ ಒಂದು ಬ್ಲೆಂಡರ್ ಜಾರ್ಗೆ ದಾಳಿಂಬೆ ಹಣ್ಣು, 1/4 ಇಂಚಷ್ಟು ಹಸಿ ಅರಿಶಿನ, 1/4 ಇಂಚು ಹಸಿ ಶುಂಠಿ, ಬೀಟ್ರೂಟು, 1-2 ಕಾಳುಮೆಣಸು, 4-5 ಪುದೀನ ಎಲೆ, ಕ್ಯಾರೆಟು, 1 ದೊಡ್ಡಪತ್ರೆ ಎಲೆ, ಅದನ್ನು ಸ್ವಲ್ಪ ಕೈಯಿಂದ ಕ್ರಷ್ ಮಾಡಿ ಹಾಕಿ, ಅರ್ಧ ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಸಣ್ಣದಾಗಿ ಮಿಕ್ಸಿ ಮಾಡ್ಕೊಳ್ತೀನಿ. ಡಿಟಾಕ್ಸ್ ಡ್ರಿಂಕ್ಸ್ ಅಂದರೆ, ಡಿಟಾಕ್ಸಿಂಗ್ ಎಂದರೆ ನಮ್ಮ ದೇಹದಲ್ಲಿರುವ ಟಾಕ್ಸಿನ್ ಅಂಶ ಅಂದರೆ ವಿಷಕಾರಿ ಅಂಶವನ್ನು ಹೊರಗೆ ಹಾಕುವಂಥ ಪ್ರಕ್ರಿಯೆ ಅಂತಲೇ ಹೇಳ್ಬೋದು. ನಮ್ಮ ದೇಹದಲ್ಲಿರುವ ಪ್ರಮುಖ ಅಂಗಗಳಾದ ಲಿವರ್ ಇರ್ಬೋದು, ಜೀರ್ಣಾಂಗ ವ್ಯವಸ್ಥೆ, ರಕ್ತ ಶುದ್ಧೀಕರಣ ಮಾಡಲಿಕ್ಕೆ ಈ ಜ್ಯೂಸ್ಗಳು ತುಂಬಾ ಹೆಲ್ಪ್ ಮಾಡ್ತವೆ. ಸೊ ಈಗ ನೈಸಾಗಿ ರುಬ್ಕೊಂಡಿದ್ದೀನಿ. ನಾನಿಲ್ಲಿ ಫೈಬರ್ ಎಲ್ಲ ಜಾಸ್ತಿ ವೇಸ್ಟ್ ಆಗಬಾರ್ದು ಅಂತ ದೊಡ್ಡ ಕಣ್ಣಿನ ಜಾಲರಿ ಇರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. ಅದ್ರಲ್ಲಿ ನಾನೀಗ ಸೋಸ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ನಲ್ಲಿ ಬೀಟಾ ಕೆರೋಟಿನ್ ಅಂಶ ಜಾಸ್ತಿ ಇರುತ್ತೆ. ಇದು ನಮ್ಮ ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಹೆಲ್ಪ್ ಮಾಡುತ್ತೆ, ನಮ್ಮ ಡೈಜೆಷನ್ ಕೂಡ ಇಂಪ್ರೂವ್ ಮಾಡುತ್ತೆ, ಕಣ್ಣಿನ ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ಮೂತ್ರಪಿಂಡದ ಆರೋಗ್ಯ ಕೂಡ ಸುಧಾರಿಸುತ್ತೆ, ಕಿಡ್ನಿ ಆರೋಗ್ಯಕ್ಕೂ ಒಳ್ಳೆಯದು ಅಂತಲೇ ಹೇಳ್ಬೋದು. ದೊಡ್ಡಪತ್ರೆ ಎಲೆ, ಇದರಲ್ಲಿ ನೆಗಡಿ, ಕೆಮ್ಮು, ಉಬ್ಬಸದ ಸಮಸ್ಯೆ, ಪಿತ್ತಗಾದಿಯ ಸಮಸ್ಯೆಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು. ಪುದೀನ ಅಂತೂ ನಮಗೆಲ್ಲ ಗೊತ್ತೇ ಇದೆ, ಇದು ರಿಫ್ರೆಶ್ಮೆಂಟ್ ಅಂತಲೇ ಹೇಳ್ಬೋದು. ದೇಹನ ತಂಪಾಗಿಸುತ್ತೆ ಹಾಗೂ ಅಸಿಡಿಟಿನ ಕಡಿಮೆ ಮಾಡುತ್ತೆ. ಜ್ಯೂಸ್ ಎಲ್ಲ ರೆಡಿ ಆಯಿತು. ನಾನಿಲ್ಲಿ ಫೈನಲಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ಇದೆಯಲ್ಲ, ಅದನ್ನು ಈ ರೀತಿ ಹಿಂಡ್ಕೊಳ್ತಾ ಇದ್ದೀನಿ. ದಾಳಿಂಬೆ ಹಣ್ಣಲ್ಲಿರುವ ಪೊಟ್ಯಾಷಿಯಂ ಅಂಶ ನಮ್ಮ ಮೂತ್ರಪಿಂಡದಲ್ಲಿ ಕಲ್ಲುಗಳು ಆಗದಂಗೆ ನೋಡಿಕೊಳ್ಳುತ್ತೆ. ಸೊ ಸರ್ವ್ ಮಾಡುವಾಗ 1-2 ಪುದೀನ ಎಲೆಗಳೊಂದಿಗೆ ಸರ್ವ್ ಮಾಡಿ. ಅರ್ಧ ಕ್ಯಾರೆಟು, 1 ಆರೆಂಜು, 1 ಟೇಬಲ್ ಸ್ಪೂನ್ ಬೀಟ್ರೂಟು, 2-3 ಕಾಳುಮೆಣಸು, 1/4 ಇಂಚು ಹಸಿ ಶುಂಠಿ, 1/4 ಇಂಚು ಹಸಿ ಅರಿಶಿನ, 1 ದೊಡ್ಡಪತ್ರೆ ಎಲೆ, ನಿಂಬೆಹಣ್ಣು. ಸೊ ನಾವು ಪ್ರತಿದಿನ ಸಾಕಷ್ಟು ಆಹಾರ, ನೀರು, ಗಾಳಿ ಎಲ್ಲ ತೊಗೊಳ್ತೀವಿ. ಅವು ಪ್ಯೂರ್ ಆಗಿರಲ್ಲ. ನಾವು ಎಷ್ಟೇ ಪ್ಯೂರ್ ಆಗಿರುವ ಆಹಾರ ತೊಗೊಂಡ್ರೂ ಕೂಡ ಅದರಲ್ಲಿ ಕೆಲವೊಂದು ವಿಷಕಾರಿ ಅಂಶಗಳು ನಮ್ಮ ದೇಹಕ್ಕೆ ಹೋಗಿರುತ್ತೆ. ಅದನ್ನು ಹೊರಗಡೆ ಹಾಕಲಿಕ್ಕೆ ಈ ಡಿಟಾಕ್ಸ್ ಡ್ರಿಂಕ್ಸ್ ಅಥವಾ ಜ್ಯೂಸ್ಗಳು ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಕ್ಯಾರೆಟ್ನಲ್ಲಿ ವಿಟಮಿನ್ ಎ ಹಾಗೂ ವಿಟಮಿನ್ ಇ ಅಂಶ ಹೇರಳವಾಗಿದೆ. ಅದರಿಂದ ಇದನ್ನು ರುಚಿಯಲ್ಲೂ ರಾಜ ಹಾಗೂ ವಿಟಮಿನ್ಗಳ ಅರಸ ಅಂತಲೇ ಹೇಳ್ಬೋದು. ವಿಟಮಿನ್ ಎ ಅಂಶ ಯಥೇಚ್ಛವಾಗಿರೋದ್ರಿಂದ ಇದು ಕಣ್ಣಿನ ಆರೋಗ್ಯಕ್ಕೂ ಒಳ್ಳೆಯದು ಹಾಗೂ ಕಣ್ಣಿನ ಸಮಸ್ಯೆಗಳನ್ನು ಕೂಡ ಕಡಿಮೆ ಮಾಡುತ್ತೆ. ಸೊ ಆರೆಂಜ್ನಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಮ್ಮ ಸ್ಕಿನ್ಗೆ ಒಳ್ಳೆಯದು. ನಮ್ಮ ಸ್ಕಿನ್ ಗ್ಲೋ ಬರಲಿಕ್ಕೆ ಸಹಾಯ ಮಾಡುತ್ತೆ, ಪಿಂಪಲ್ಸ್ನೂ ಕೂಡ ಕಡಿಮೆ ಮಾಡುತ್ತೆ. ಸೊ ಕಾಳುಮೆಣಸು ಕೆಮ್ಮು, ಶೀತ ಮತ್ತು ಗಂಟಲು ನೋವನ್ನು ಸಹ ಕಡಿಮೆ ಮಾಡುತ್ತೆ. ಹಸಿ ಶುಂಠಿಯನ್ನು ಅಜೀರ್ಣದಿಂದ ತಲೆನೋವು, ಗ್ಯಾಸ್ಟ್ರಿಕ್ಕು ಹಾಗೂ ಇದರಿಂದ ಮಲಬದ್ಧತೆ ಸಮಸ್ಯೆಯನ್ನು ನಿವಾರಿಸುತ್ತೆ. ಸೊ ಬೀಟ್ರೂಟ್ ರಕ್ತಹೀನತೆಯಿಂದ ಯಾರು ತುಂಬ ಬಳಲ್ತಾ ಇರ್ತಾರೋ ಅವರು ಈ ಬೀಟ್ರೂಟ್ನ ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಆ ಸಮಸ್ಯೆಯಿಂದ ದೂರ ಇರ್ಬೋದು. ಹಾಗೂ ಸ್ಟೂಡೆಂಟ್ಸ್ಗಳು ಎಕ್ಸಾಮ್ ಟೈಮ್ನಲ್ಲಿ ಈ ಜ್ಯೂಸನ್ನ ಕುಡಿಯೋದ್ರಿಂದ ಸ್ಟ್ರೆಸ್ ಕಡಿಮೆಯಾಗಿ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ನಿಂಬೆಹಣ್ಣಿನ ರಸದಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ, ಬೊಜ್ಜಿನ ಸಮಸ್ಯೆ, ಎದೆಯುರಿ, ಅಜೀರ್ಣದ ಸಮಸ್ಯೆ, ತೇಗು, ಗಂಟಲಿನ ಸಮಸ್ಯೆಯನ್ನು ಇದು ದೂರ ಮಾಡುತ್ತೆ ಅಂತಲೇ ಹೇಳ್ಬೋದು. ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಳ್ಳಿ. ಈ ನಿಂಬೆಹಣ್ಣಿಗೆ ಕ್ಯಾನ್ಸರ್ ವಿರುದ್ಧ ಹೋರಾಡುವ ಶಕ್ತಿ ಇದೆ. ಪುದೀನ ಎಲೆಯೊಂದಿಗೆ ಸರ್ವ್ ಮಾಡಿ. ನಾನಿಲ್ಲಿ 1 ಸೌತೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ರೀತಿ 1 ಆ್ಯಪಲ್ನ ಸಣ್ಣದಾಗಿ ಹೋಳು ಮಾಡಿ ಇಟ್ಕೊಂಡಿದ್ದೀನಿ. 7-8 ಎಳೆ ಪಾಲಕ ಸೊಪ್ಪು, ಹಾಗೆ 2 ಕಾಳುಮೆಣಸು. ನಾನಿಲ್ಲಿ ಒಂದು ಬ್ಲೆಂಡರ್ಗೆ 1 ಸೌತೆಕಾಯಿ ಹಾಗೂ 1 ಆ್ಯಪಲ್ನು ಹಾಕ್ಕೊಳ್ತಾ ಇದ್ದೀನಿ. 7-8 ಎಳೆ ಪಾಲಕ ಸೊಪ್ಪು, 4-5 ತುಳಸಿ ದಳ, 2 ಕಾಳುಮೆಣಸು, ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಸಣ್ಣಕ್ಕೆ
ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಈ ಟಾಕ್ಸಿನ್ ಅಂಶಗಳು ಅಥವಾ ವಿಷಕಾರಿ ಅಂಶಗಳು ನಮ್ಮ ಬಾಡಿಗೆ ತಕ್ಷಣವೇ ತೊಂದರೆ ಕೊಡಲ್ಲ, ಆದರೆ ಸ್ವಲ್ಪ ದಿನಗಳ ನಂತರ ಬಾಡಿನಲ್ಲಿ ಚೇಂಜಸ್ ಆಗಲಿಕ್ಕೆ ಶುರು ಆಗುತ್ತೆ. ಅಂದರೆ ಸಮಸ್ಯೆಗಳು ಶುರು ಆಗ್ತಾ ಹೋಗ್ತವೆ. ಗ್ಯಾಸ್ಟ್ರಿಕ್ ಸಮಸ್ಯೆ, ತಲೆನೋವು, ಮೈಗ್ರೇನು, ಮಲಬದ್ಧತೆ ಸಮಸ್ಯೆ, ಅಸಿಡಿಟಿ, ಆಮೇಲೆ ಸುಸ್ತಾಗೋದು, ವಾಕರಿಕೆ ಬರೋದು, ಚರ್ಮದ ಸಮಸ್ಯೆ, ಇದು ಹೇರೆಲ್ಲ ಉದುರ್ಲಿಕ್ಕೆ ಶುರು ಆಗೋದು, ಪಿಂಪಲ್ಸ್ ಬರೋದು, ಆಮೇಲೆ ಮಲಬದ್ಧತೆ ಸಮಸ್ಯೆ ಆದಾಗಂತೂ ನಮಗೆ ಡೈಜೆಷನ್ ಚೆನ್ನಾಗಿ ಆಗಲಿಲ್ಲ ಅಂದಾಗ ಈ ರೀತಿ ಎಲ್ಲ ತೊಂದರೆಗಳು ಶುರು ಆಗ್ತಾ ಹೋಗ್ತವೆ. ನೈಸಾಗಿ ರುಬ್ಬಾಗಿದೆ. ಈಗ ಒಂದು ದೊಡ್ಡ ಕಣ್ಣಿನ ಜರಡಿನಲ್ಲಿ ಇದನ್ನು ಸೋಸ್ಕೊಂಡು ತಗೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಇದ್ರ ಪಲ್ಪ್ನ ವೇಸ್ಟ್ ಮಾಡಲಿಕ್ಕೆ ಹೋಗೋದಿಲ್ಲ, ಪಲ್ಯಕ್ಕೆ ಹಾಕ್ಕೊಳ್ತೀನಿ. ನಮ್ಮ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿ ಕೆಲಸ ಮಾಡ್ತಿದ್ರೆ ನಮಗೆ ಯಾವುದೇ ಥರದ ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಗಳು ಖಂಡಿತ ಬರೋದೇ ಇಲ್ಲ ಅಂತಲೇ ಹೇಳ್ಬೋದು. ಪುದೀನ ಎಲೆ ಹಾಗೂ ನಿಂಬೆ ಹಣ್ಣಿನೊಂದಿಗೆ ಸರ್ವ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೀತಿಯಿಂದ ನನ್ನ ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳು.